ವೆಲ್ಕಮ್ ಬ್ಯಾಕ್. ಬಳ್ಳಾರಿಯ ಬಾಣಂತಿಯರ ಸಾವಿನ ವರದಿ, ಅದರಲ್ಲೂ ಪ್ರಮುಖವಾಗಿ ಐವಿ ದ್ರಾವಣದ ಲೋಪದ ಕುರಿತಾಗಿ ತನಿಖೆಗೆ ನೀಡಲಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ವರದಿ ಈಗ ಸರ್ಕಾರದ ಕೈ ಸೇರಿದೆ. ಐವಿ ಫ್ಲೂಯಿಡ್ ಬಳಕೆಗೆ ಯೋಗ್ಯವಲ್ಲ ಅಂತ ಹೇಳಿ ರಿಪೋರ್ಟ್ನಲ್ಲಿ ತಿಳಿಸಲಾಗಿದೆ. ಕಳಪೆ ಗುಣಮಟ್ಟದ ಔಷಧಿ ಬಗ್ಗೆ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಬಳಿಕ ಫ್ಲೂಯಿಡ್ ಲ್ಯಾಬ್ಗೆ ಕಳುಹಿಸಲಾಗಿತ್ತು. 3 ಬ್ಯಾಚ್ ಫ್ಲೂಯಿಡ್ನಲ್ಲಿ 1 ಬ್ಯಾಚ್ನ ವರದಿ ಇದೀಗ ಸರ್ಕಾರದ ಕೈ ಸೇರಿದೆ. ಫ್ಲೂಯಿಡ್ನಲ್ಲಿ ಎಂಡೋಟಾಕ್ಸಿನ್ ಬ್ಯಾಕ್ಟೀರಿಯಾ ಇರೋದು ಪತ್ತೆಯಾಗಿದೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಇದೇ ಫ್ಲೂಯಿಡ್ ಅನ್ನ ಬಳಕೆ ಮಾಡಿದ್ದಾರೆ. ಎನ್ಎಬಿಎಲ್ನಲ್ಲಿ ಫೇಲ್ ಆಗಿರುವ ಐವಿ ಫ್ಲೂಯಿಡ್ ಅನ್ನ ಬಾಣಂತಿಯರಿಗೆ ಬಳಕೆ ಮಾಡಲಾಗಿತ್ತು. ವೆಲ್ಕಮ್ ಬ್ಯಾಕ್. ಬಳ್ಳಾರಿಯ ಬಾಣಂತಿಯರ ಸಾವಿನ ವರದಿ, ಅದರಲ್ಲೂ ಪ್ರಮುಖವಾಗಿ ಐವಿ ದ್ರಾವಣದ ಲೋಪದ ಕುರಿತಾಗಿ ತನಿಖೆಗೆ ನೀಡಲಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ವರದಿ ಈಗ ಸರ್ಕಾರದ ಕೈ ಸೇರಿದೆ. ಐವಿ ಫ್ಲೂಯಿಡ್ ಬಳಕೆಗೆ ಯೋಗ್ಯವಲ್ಲ ಅಂತ ಹೇಳಿ ರಿಪೋರ್ಟ್ನಲ್ಲಿ ತಿಳಿಸಲಾಗಿದೆ. ಕಳಪೆ ಗುಣಮಟ್ಟದ ಔಷಧಿ ಬಗ್ಗೆ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಬಳಿಕ ಫ್ಲೂಯಿಡ್ ಲ್ಯಾಬ್ಗೆ ಕಳುಹಿಸಲಾಗಿತ್ತು. 3 ಬ್ಯಾಚ್ ಫ್ಲೂಯಿಡ್ನಲ್ಲಿ 1 ಬ್ಯಾಚ್ನ ವರದಿ ಇದೀಗ ಸರ್ಕಾರದ ಕೈ ಸೇರಿದೆ. ಫ್ಲೂಯಿಡ್ನಲ್ಲಿ ಎಂಡೋಟಾಕ್ಸಿನ್ ಬ್ಯಾಕ್ಟೀರಿಯಾ ಇರೋದು ಪತ್ತೆಯಾಗಿದೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಇದೇ ಫ್ಲೂಯಿಡ್ ಅನ್ನ ಬಳಕೆ ಮಾಡಿದ್ದಾರೆ. ಎನ್ಎಬಿಎಲ್ನಲ್ಲಿ ಫೇಲ್ ಆಗಿರುವ ಐವಿ ಫ್ಲೂಯಿಡ್ ಅನ್ನ ಬಾಣಂತಿಯರಿಗೆ ಬಳಕೆ ಮಾಡಲಾಗಿತ್ತು. ವೆಲ್ಕಮ್ ಬ್ಯಾಕ್. ಬಳ್ಳಾರಿಯ ಬಾಣಂತಿಯರ ಸಾವಿನ ವರದಿ, ಅದರಲ್ಲೂ ಪ್ರಮುಖವಾಗಿ ಐವಿ ದ್ರಾವಣದ ಲೋಪದ ಕುರಿತಾಗಿ ತನಿಖೆಗೆ ನೀಡಲಾಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ವರದಿ ಈಗ ಸರ್ಕಾರದ ಕೈ ಸೇರಿದೆ. ಐವಿ ಫ್ಲೂಯಿಡ್ ಬಳಕೆಗೆ ಯೋಗ್ಯವಲ್ಲ ಅಂತ ಹೇಳಿ ರಿಪೋರ್ಟ್ನಲ್ಲಿ ತಿಳಿಸಲಾಗಿದೆ. ಕಳಪೆ ಗುಣಮಟ್ಟದ ಔಷಧಿ ಬಗ್ಗೆ ವರದಿ ಮಾಡಿತ್ತು ರಿಪಬ್ಲಿಕ್ ಕನ್ನಡ. ನಮ್ಮ ವರದಿ ಬಳಿಕ ಫ್ಲೂಯಿಡ್ ಲ್ಯಾಬ್ಗೆ ಕಳುಹಿಸಲಾಗಿತ್ತು. 3 ಬ್ಯಾಚ್ ಫ್ಲೂಯಿಡ್ನಲ್ಲಿ 1 ಬ್ಯಾಚ್ನ ವರದಿ ಇದೀಗ ಸರ್ಕಾರದ ಕೈ ಸೇರಿದೆ. ಫ್ಲೂಯಿಡ್ನಲ್ಲಿ ಎಂಡೋಟಾಕ್ಸಿನ್ ಬ್ಯಾಕ್ಟೀರಿಯಾ ಇರೋದು ಪತ್ತೆಯಾಗಿದೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಇದೇ ಫ್ಲೂಯಿಡ್ ಅನ್ನ ಬಳಕೆ ಮಾಡಿದ್ದಾರೆ. ಎನ್ಎಬಿಎಲ್ನಲ್ಲಿ ಫೇಲ್ ಆಗಿರುವ ಐವಿ ಫ್ಲೂಯಿಡ್ ಅನ್ನ ಬಾಣಂತಿಯರಿಗೆ ಬಳಕೆ ಮಾಡಲಾಗಿತ್ತು. ಬಿಜೆಪಿ ಒಳಗಿದ್ದು ಕೂಡ ಬಿಜೆಪಿಯ ವಿರುದ್ಧವಾಗಿ ಮಾತನಾಡುವವರ ಪೈಕಿ ಎಸ್ ಟಿ ಸೋಮಶೇಖರ್ ಅವರು ಕೂಡ ಒಬ್ಬರು. ಈಗ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಇನ್ನೂ ಅನೇಕ ಮಂದಿ ಬರುವವರಿದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ಪಕ್ಷದ ವಿರುದ್ಧವಾಗಿ ಮಾತನಾಡಿದ್ದಾರೆ ಎಸ್ ಟಿ ಸೋಮಶೇಖರ್. ಪಕ್ಷ ನನ್ನ ವಿರುದ್ಧ ಏನ್ ಕ್ರಮ ಕೈಗೊಂಡ್ರು ಕೂಡ ನಾನು ಸಿದ್ಧ ಇದ್ದೇನೆ, ನನ್ನನ್ನು ಉಚ್ಚಾಟನೆ ಮಾಡಲಿ, ನಾನು ಸ್ವಾಗತ ಮಾಡ್ತೇನೆ. ಆದ್ರೆ ಬಿಜೆಪಿಯ ಕೆಲವರು ಸಚಿವರನ್ನ ರಾತ್ರಿ ಹೊತ್ತು ಭೇಟಿ ಮಾಡ್ತಾರೆ. ಇದು ನನಗೆ ಗೊತ್ತಾಗಿದೆ. ನಾನು ಕ್ಷೇತ್ರದ ಕೆಲಸದ ಬಗ್ಗೆ ಬೆಳಗ್ಗೆ ಸಚಿವರನ್ನ ಭೇಟಿ ಮಾಡ್ತೇನೆ, ಆದ್ರೆ ಬಿಜೆಪಿಯಲ್ಲಿ ಕೆಲವರು ರಾತ್ರಿ ಹೊತ್ತು ಸಚಿವರನ್ನ ಭೇಟಿ ಮಾಡ್ತಾರೆ. ಆ ಮೂಲಕ ಬಿಜೆಪಿಯಿಂದ ಕೆಲ ಶಾಸಕರು ಕಾಂಗ್ರೆಸ್ಗೆ ಸೇರೋ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಸೋಮಶೇಖರ್. ನಮ್ಮ ಜೊತೆ ಎಸ್ ಟಿ ಸೋಮಶೇಖರ್ ಇರುವಂತದ್ದು. ಸರ್, ನಿಮ್ಮ ವಿರುದ್ಧ ಬಿಜೆಪಿ ಶಿಸ್ತು ಕ್ರಮ ಕೈಗೊಳ್ಳುತ್ತೆ, ಅಮಾನತ್ ಮಾಡುತ್ತೆ ಅಂತ ಹೇಳಿ ಸ್ವಾಗತ ಮಾಡ್ತಾ ಇದ್ದೀನಿ ನಾನು. ಯಾತಕ್ಕೆ ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾವ್ರೆ ಅಷ್ಟೇ. ದೊಡ್ಡ ದೊಡ್ಡ ಪಕ್ಷಕ್ಕೆ ಏನ್ ಡ್ಯಾಮೇಜ್ ಆಗ್ತಾ ಇದೆ. ಈಗ ಉದಾಹರಣೆಗೆ ವಿರೋಧ ಪಕ್ಷದ ನಾಯಕನಿಗೇನೆ ಇಂಜೆಕ್ಷನ್ ಚುಚ್ಚಕ್ ಹೊರಟಿದ್ರು, ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕೂಗಿದ್ರು ಅಲ್ವಾ. ಮೇಲೆ ಅಲ್ಲಲ್ಲ ಹೇಳ್ತಾ ಇರೋದು, ಇವ್ರ ಮೇಲೆ ಏನೋ ಆಕ್ಷನ್ ಮಾಡಕ್ ಆಯ್ತಾ ಇಲ್ಲ. ನಾನೇನು ಕರ್ನಾಟಕದಲ್ಲಿ ಏನು ಪಕ್ಷದ ವಿರೋಧ ಮಾಡದೆ ಕಾಂಗ್ರೆಸ್ ಜೊತೆ ಕುಡ್ಸ್ಕೊಂಡಿದ್ದೀರಾ, ಅದಕ್ಕೋಸ್ಕರ ಅಂತ ಅಂತಂದ್ರೆ ಯಾರ್ದು ಸರ್ಕಾರ? ಎಲ್ಲರದು ಸರ್ಕಾರ. ಎಲೆಕ್ಷನ್ ಬಂದಾಗ ನೀನ್ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ರಾಜೀನಾಮೆ ಕೊಡ್ಬೇಕಾಯ್ತು ಅಂತ. ಯಾರು? ನಾನ್ ಬೆಳಗ್ಗೆ ಹೊತ್ತು ಹೋಯ್ತೀನಿ, ಇವರೆಲ್ಲ ನೈಟ್ ಹೋಯ್ತಾರೆ. ಹೋಗೋದು ನಾನ್ ಬೆಳಗ್ಗೆ ಹೊತ್ತು ಹೋಗಿ ಮಂತ್ರಿಗಳು ಭೇಟಿ ಮಾಡ್ತೀನಿ, ಕೆಲವರೆಲ್ಲ ನೈಟ್ ಹೋಯ್ತಾರೆ. ಅಷ್ಟೇ ಡಿಫ್ರೆನ್ಸ್. ವಿಜೇಂದ್ರ ಹೋಗ್ತಾರೆ ರೈತರೇ. ನೋಡಿ, ಗೌರ್ಮೆಂಟ್ ಎಲ್ಲಾರ್ಗೂ ಸೇರಿದ್ದು, ಬರೀ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಅವ್ರಿಗೆ ಅಂತಲ್ಲ, ಎಲ್ಲಾರ್ಗೂ ಸೇರಿದೆ. ನನ್ನ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಆಗ್ಬೇಕು, ಎಲ್ಲ ಮಂತ್ರಿಗಳ ಹತ್ರ ಹೋಗ್ತೀನಿ. ಈಗ ನಾನು ಬಿಜೆಪಿ ಮಂತ್ರಿ ಇದ್ದೆ,
ಎಲ್ಲ ಕಾಂಗ್ರೆಸ್ ಶಾಸಕರು ಬರ್ತಾ ಇದ್ರು, ಕೆಲಸ ಮಾಡಿಸ್ಕೋತಾ ಇದ್ರು. JDSನವ್ರು ಬರ್ತಿದ್ರು, ಕೆಲಸ ಮಾಡಿಸ್ಕೋತಾ ಇದ್ರು. ಅದೇ ತರ ಅವರು ಮಂತ್ರಿಗಳಿದ್ದಾರೆ, ನಾನು ಗೆದ್ದಿದ್ದೀನಿ, ಹೋಗಿ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಕೇಳ್ತೀನಿ, ಮಾಡ್ತಾರೆ. ಅಮಾನತ್ ಮಾಡಿದ್ರೆ ನೀವು ಸಿದ್ಧ ಇದ್ದೀರಾ? ಏನ್ ಬೇಕಾದ್ರೂ ಮಾಡ್ಲಿ ಅಂತ ಹೇಳ್ತಾ ಇದೀನಿಲ್ಲ, ವೆಲ್ಕಮ್ ಮಾಡ್ತಾ ಇದೀನಿ. ಯಾರು ಕೋರ್ ಕಮಿಟಿಲಿ ಡಿಸ್ಕಷನ್ ಮಾಡವ್ರೆ ಅವ್ರೆಲ್ಲರಿಗೂ ತಾಯಿ ಚಾಮುಂಡಿ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಇದೀನಿ. ಒಳ್ಳೆ ಮಾಡ್ತಾವ್ರೆ. ಬಿಜೆಪಿ ಒಂದಷ್ಟು ಬರಕ್ ರೆಡಿ ಇದಾರಾ JDS ಇದು ಕಾಂಗ್ರೆಸ್ಗೆ? ಏನ್ ನನಗ್ ಸಂಬಂಧ ಇಲ್ಲ. ಒಟ್ಟು ನಾನು ಹೇಳಿದ್ದೆ, ಯಾರು ಬರೋದಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ದಿವಸ ಗೊತ್ತಾಯ್ತದ ನಿಮ್ಗೇನೆ. ಇದು ಎಸ್ ಟಿ ಸೋಮಶೇಖರ್ಗೆ ಅವ್ರು ಹೇಳ್ತಾ ಇರುವಂತದ್ದು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಬಿಜೆಪಿಯಿಂದ ಒಂದಷ್ಟು ಜನ ಬರೋಕ್ಕೆ ರೆಡಿ ಇದ್ದಾರೆ, ಕಾದ್ ನೋಡಿ ಅಂತ ಹೇಳಿರುವಂತದ್ದು. ಜೊತೆಗೆ ರಾತ್ರಿ ಹೊತ್ತು ಒಂದಷ್ಟು ಜನ ಹೋಗಿ ಸಚಿವರು ಭೇಟಿ ಮಾಡ್ತಾ ಅಂತ ಹೇಳೋ ಮೂಲಕ ಹೊಸ ಚರ್ಚೆ ವಿಚಾರನ ಹುಟ್ಟಾಕಿರುತ್ತೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ ಜನ, ರಿಪಬ್ಲಿಕ್ ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಬೆಳಗಾವಿಯ ಸುವರ್ಣಸೌಧದ ಬಳಿಯಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದ್ ಕಡೆ ಸಚಿವ ಸಂಪುಟದಲ್ಲಿ ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ ಅನ್ನೋ ರೀತಿಯ ಹೇಳಿಕೆ ಕಾಂಗ್ರೆಸ್ ಪಾಳೆಯದ ಒಳಗೆ, ಮತ್ತೊಂದ್ ಕಡೆ ಬಿಜೆಪಿಯಿಂದಲೇ ಕೆಲ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಿದ್ದಾರೆ ಅನ್ನೋ ಹೇಳಿಕೆ. ಏನೆಲ್ಲ ಆಗ್ತಾ ಇದೆ ರಾಜ್ಯ ರಾಜಕೀಯದ ಆಂತರಿಕವಾಗಿ ಅಂತ ಹೇಳಿ, ಪಕ್ಷಗಳ ಆಂತರಿಕ ಮಟ್ಟದಲ್ಲಿ ಅಂತ ಹೇಳಿ? ಸುಮಾರು ಹೊತ್ತಾಯ್ತು ಮೇಡಮ್ ಅವ್ರ ಕ್ಯಾಮ್ರಾ. ಕುಶಲ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಬಸವರಾಜ್ರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಒಂದ್ ಕಡೆ ಸಚಿವರಾದ ಬೋಸರಾಜ್ ಅವರು ಎಷ್ಟು ದಿನ ನಾವು ಸಚಿವ ಸಂಪುಟದ ಒಳಗಿರ್ತೀವಿ ಅನ್ನೋದು ಗೊತ್ತಿಲ್ಲ, ಸಚಿವ ಸಂಪುಟ ಪುನರಚನೆ ಆಗೋ ಸಾಧ್ಯತೆ ಇದೆ ಅನ್ನೋದನ್ನ ಪರೋಕ್ಷವಾಗಿ ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಮತ್ತೊಂದ್ ಕಡೆ ಬಿಜೆಪಿಯಿಂದಲೇ ಒಂದಷ್ಟು ಮಂದಿ ಶಾಸಕರು ಕಾಂಗ್ರೆಸ್ಗೆ ಸೇರ್ಪಡೆಯಾಗುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಕಾಂಗ್ರೆಸ್ನ ಸಚಿವರನ್ನ ಸಂಪರ್ಕ ಮಾಡ್ತಿದ್ದಾರೆ ಅಂತ ಹೇಳಿ ಮಾತನಾಡಿದ್ದಾರೆ ಸೋಮಶೇಖರ್. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಒಂದ್ ಕಡೆ ಸಚಿವ ಸಂಪುಟ ಸರ್ಜರಿ ಬಗ್ಗೆ ಮಾತು, ಮತ್ತೊಂದ್ ಕಡೆಯಲ್ಲಿ ಬಿಜೆಪಿಯಿಂದಲೇ ಕೆಲ ಶಾಸಕರು ಕಾಂಗ್ರೆಸ್ ಸೇರುವ ಪ್ರಯತ್ನದ ಬಗ್ಗೆ ಮಾತು. ಏನಾಗ್ತಿದೆ ಒಟ್ಟಾರೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಪಾಳೆಯದಲ್ಲಿ? ಏನಾಗಿದೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಒಟ್ಟಾರೆ ಎರಡು ಎಕ್ಸ್ಕ್ಲೂಸಿವ್ ಹೇಳಿಕೆಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದನ್ನ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಸಚಿವ ಬೋಸರಾಜು ಅವರು ಸಚಿವ ಸಂಪುಟ ಪುನಾರಚನೆಯ ಹಿಂಟ್ ಕೊಟ್ಟಿದ್ರೆ, ಮತ್ತೊಂದ್ ಕಡೆ ಆಪರೇಷನ್ ಹಸ್ತದ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಸೋಮಶೇಖರ್.